ಮೊದಲ ಕ್ಯಾಬಿನೆಟ್ ನಲ್ಲಿ ಒಬ್ಬರು ಪ್ರಭಾವಿ ಸಚಿವರು ರಾಜೀನಾಮೆ ನೋಡಿ ಕಾಂಗ್ರೆಸ್ ರಾಮಲಿಂಗಾರೆಡ್ಡಿ ಸಾಹೇಬರು ಕಾಂಗ್ರೆಸ್ಸಿನ ಹಿರಿಯರು ವರಿಷ್ಠರು ಯಾವುದೇ ರೀತಿಯಾದಂತ ಅಸಮಾಧಾನ ಅವರಲ್ಲಿ ಇದ್ರೂ ಕೂಡ ಅದು ವರಿಷ್ಠರು ಕೂತ್ಕೊಂಡು ಬಗೆಹರಿಸ್ತಾರೆ, ಅದ್ರ ಯಾವುದೇ ತೊಂದರೆ ಇಲ್ಲ. ರಾಜೀನಾಮೆ ನೀಡಿಬಿಟ್ಟಿದ್ದಾರೆ ಸರ್, ಆಲ್ರೆಡಿ ರಾಜೀನಾಮೆ ನೀಡಿದ್ದಾರೆ ಸರ್. ಏನೇ ಇದ್ರೂ ನಮ್ಮ ವರಿಷ್ಠರು ತೀರ್ಮಾನ ತಗೋತಾರೆ, ಕರೆದು ಮಾತಾಡ್ತಾರೆ. ಈಸ್ ಅ ವೆರಿ ಇಂಪಾರ್ಟೆಂಟ್ ಪರ್ಸನ್ ಫಾರ್ ದ ಕಾಂಗ್ರೆಸ್. ಕೊಟ್ಟಿಲ್ಲ ಅನ್ನೋದು ಬೇಜಾರ ಸರ್, ನೋಡಿ ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ, ರಾಮಲಿಂಗಾರೆಡ್ಡಿ ಅವರ ಸೇವೆ ನಮ್ಮ ಪಕ್ಷಕ್ಕೆ ರಾಜ್ಯಕ್ಕೆ ಬಹಳ ಪ್ರಮುಖವಾದಂತ ಕೊಡುಗೆ ಇದೆ. ಅವರ ಸೇವೆ ಅಗತ್ಯ ಇದೆ. ಏನೇ ಇದ್ರೂ ಕೂಡ ನಮ್ಮ ಪಕ್ಷದ ವರಿಷ್ಠರು ಅದನ್ನ ಬಗೆಹರಿಸ್ತಾರೆ. ರಾಮಲಿಂಗಾರೆಡ್ಡಿ ಅವರ ಮನವೊಲಿಸಿ ಮತ್ತೆ ಖಂಡಿತವಾಗಿ ಲೈಕ್ ಐ ಟೋಲ್ಡ್, ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಪಾರ್ಟಿ, ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಸ್ಟೇಟ್. 9 ಸಾರಿ ಗೆದ್ದವರು, ಅವರ ಅನುಭವ ನಮಗೆ ಬೇಕೇ ಅಲ್ವಾ? ಓಕೆ, ಥ್ಯಾಂಕ್ ಯು. ಮಂತ್ರಿ ಆದ 2 ದಿನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತಂದ್ರೆ ಕಾಂಗ್ರೆಸ್ ನೋಡಿ ಅದೆಲ್ಲ ಸುಮ್ಮನೆ ಬಿಜೆಪಿ ಅವರು ಹೇಳದ ಏನಂತದೇನಿಲ್ಲ ನಮ್ಮಲ್ಲಿ. ಓಕೆ, ಥ್ಯಾಂಕ್ ಯು.